Hi friends, in this video I will explain syllabus of essentials of information technology. So ಈ ಸಬ್ಜೆಕ್ಟು ಸೆಮಿಸ್ಟ್ರು 1 ಅಥವಾ 2 ಬರುತ್ತೆ. ಸೊ ಈಗ ಯಾರ್ಯಾರು ಕೆಮಿಸ್ಟ್ರಿ ಸೈಕಲ್ ಓದ್ತಾ ಇರ್ತಾರೋ ಅವ್ರಿಗೆ ಈ ಸಬ್ಜೆಕ್ಟು ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ದೆನ್ ಕೋರ್ಸ್ ಕೋಡ್ BESC 104E ಅಂದರೆ ಫಸ್ಟ್ ಸೆಮಿಸ್ಟರ್ ಇರೋರಿಗೆ 104E ಬರುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಸೆಮಿಸ್ಟರ್ ಇರೋರಿಗೆ 204E ಬರುತ್ತೆ. And then for our 3 hours we need to conduct a class per week. And then ಇಲ್ಲಿ CIE marks ಮತ್ತು SE marks ಅಂತ ಬರುತ್ತೆ. CIE marks ಅಂದರೆ continuous internal evaluation marks, which means internal marks 50 marks ಇರುತ್ತೆ. And then exam marks ನಮಗೆ ಆಕ್ಚುಲಿ 100 marksಗೆ ಎಕ್ಸಾಮ್ ಬರಿತೀವಿ. ಸೊ ಅದು ಕನ್ವರ್ಟ್ ಆಗಿ ನಮಗೆ 50 marks ಬರುತ್ತೆ. ಸೊ ಟೋಟಲಿ 50 internal, 50 external. Right, totally 100 marks. And then exam hours 3 hours. And then the exam type, it is a semester end evaluation. So ಯಾವ ಥರ ಬರೀಬೇಕು ಅಂತ ಥಿಯರಿನ ಅಥವಾ ಮಲ್ಟಿಪಲ್ ಚಾಯ್ಸ್ ಅಂತ. ಸೊ ಸಿಲೆಬಸ್ ಅಲ್ಲೇ ಕೊಟ್ಟಿದ್ದಾರೆ. ಇಟ್ ಈಸ್ ಎ ಥಿಯರಿ ಸಬ್ಜೆಕ್ಟ್. ನೆಕ್ಸ್ಟ್ ದ ಕೋರ್ಸ್ ಔಟ್ಕಮ್ಸ್, ಕೋರ್ಸ್ ಸ್ಕಿಲ್ ಸೆಟ್ ಅಂತ ಕರಿತೀವಿ. ಅಂದರೆ ಈ ಸಬ್ಜೆಕ್ಟ್ ನಾವು ಕಲ್ತಾದ್ಮೇಲೆ ಏನೇನು ನಮಗೆ ಸ್ಕಿಲ್ ಬರುತ್ತೆ ಅಂತ. ಸೊ CO ಅಂತಂದರೆ ಕೋರ್ಸ್ ಔಟ್ಕಮ್ ಅಂತ. ಕೋರ್ಸ್ ಔಟ್ಕಮ್ 1, 2, 3, 4, 5 ಆ ಥರ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸ್ ಔಟ್ಕಮ್ಸ್ ಆರ್ ಪ್ರೆಸೆಂಟ್. ಸೊ ಫಸ್ಟ್ ಕೋರ್ಸ್ ಔಟ್ಕಮ್ ಏನು? ಇಲ್ಲಿಸ್ಟೇಟ್ ದ ಡಿಫ್ರೆಂಟ್ ಇನ್ಫಾರ್ಮೇಷನ್ ರೆಪ್ರೆಸೆಂಟೇಷನ್ ಆ್ಯಂಡ್ ಮ್ಯಾನಿಪುಲೇಷನ್ ಸ್ಕೀಮ್. ಸೊ ಅಂದರೆ ಡಿಫ್ರೆಂಟ್ ಇನ್ಫಾರ್ಮೇಷನ್ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಟೆಕ್ಸ್ಟು, ವಿಡಿಯೋ, ಆಡಿಯೋ, ಫೈಲ್ಸು, ಯಾವ ಥರ ಮ್ಯಾನಿಪುಲೇಷನ್ ಮಾಡೋಕ್ಕೆ ಯಾವ್ಯಾವ ಮೆಕ್ಯಾನಿಸಮ್ಸ್ ಯೂಸ್ ಮಾಡ್ತೀವಿ ಅಂತ ತಿಳ್ಕೊತೀವಿ. Make use of information technology infrastructure for information exchange. ಸೊ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ನಾವು ಅರ್ಥ ಮಾಡ್ಕೊಬೇಕು, ತಿಳ್ಕೊಬೇಕು ಅಂತಂದ್ರೆ ಯಾವ್ಯಾವ ಸಬ್ಜೆಕ್ಟ್ಸ್ ಬರ್ತವೆ, ಏನಿರ್ತವೆ, ಇನ್ಫ್ರಾಸ್ಟ್ರಕ್ಚರ್ಸ್ ಏನಿದೆ ಅದನ್ನೆಲ್ಲ ಇಲ್ಲಿ ಕಲಿತೀವಿ. ಅಪ್ಲೈ ದ ಬೇಸಿಕ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ ಫಾರ್ ವೆಬ್ಸೈಟ್ ಆ್ಯಂಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಸೊ ಈಗ ಯಾವುದೇ ಒಂದು ವೆಬ್ಸೈಟ್ನ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅಥವಾ ಸಾಫ್ಟ್ವೇರ್ನ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನಾವು ಒಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಫಾಲೋ ಮಾಡಬೇಕು. ಆದರೆ ಎಲ್ಲಿ ಕರಿತೀವಪ್ಪ ಅಂತಂದರೆ ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ ನಮಗೆ ಕೆಲವೊಂದು ಮಾಡಲ್ಸ್ ಎಲ್ಲ ಬರ್ತವೆ. ಅನಾಲಿಸಿಸು, ಡಿಸೈನು, ರಿಕ್ವೈರ್ಮೆಂಟ್ಸು, ಇಂಪ್ಲಿಮೆಂಟೇಷನು, ಟೆಸ್ಟಿಂಗು, ಈ ಥರ ಎಲ್ಲ ಡಿಫ್ರೆಂಟ್ ಫೇಸಸ್ ಬರ್ತವೆ. ಅದನ್ನು ಕರಿತೀವಿ. ಡೆವಲಪ್ಮೆಂಟ್ ಕ್ವೈರೀಸ್ ಫಾರ್ ಕ್ವಿಕ್ ಇನ್ಸರ್ಟ್, ಆಕ್ಸೆಸ್ ಆ್ಯಂಡ್ ಅಪ್ಡೇಟಿಂಗ್ ಸ್ಟ್ರಕ್ಚರ್ ಇನ್ಫಾರ್ಮೇಷನ್. ಈಗ ಇಲ್ಲಿ ಡೇಟಾಬೇಸ್, DBMS ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಅಲ್ಲಿ ಯಾವುದೇ ಒಂದು ಡೇಟಾಬೇಸಲ್ಲಿ, ಸ್ಟೂಡೆಂಟ್ ಡೇಟಾಬೇಸಲ್ಲಿ ನಾವು ಕ್ವೆರಿ ಕೊಟ್ಟು ಯಾವ ಥರ ಆನ್ಸರ್ನ ತೆಗಿತೀವಿ ಅಂತ ಅದು ಒಂದು ಕಲಿತೀವಿ. ನೆಕ್ಸ್ಟ್, ಐಡೆಂಟಿಫೈ ದ ರೋಲ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಎಥಿಕ್ಸ್ ಇಶ್ಯೂಸ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಈಗ ಎಷ್ಟೊಂದು ಕಾನ್ಸೆಪ್ಟ್ಸು, ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರ್ಬೋದು, ಈ ಸಬ್ಜೆಕ್ಟ್ಸ್ ಎಲ್ಲ ನಾವು ಕೆಲವೊಂದು ಎಥಿಕಲ್ ಕಾನ್ಸೆಪ್ಟ್ಸ್ನ ಕಲಿತಾ ಹೋಗ್ತೀವಿ. ಸೊ ಅಂತಂದರೆ ಈ ಮೆಥಡ್ಸ್ನ ಎಲ್ಲಿ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬಾರ್ದು ಅಂತ. ಸೊ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಂತ, ಅಥವಾ ನಮಗೆ ಗೊತ್ತಾಗುತ್ತೆ ಈ ಸಬ್ಜೆಕ್ಟ್ ಓದಾದ್ಮೇಲೆ ಇಷ್ಟೊಂದೆಲ್ಲನೂ ಕೋರ್ಸ್ ಔಟ್ಕಮ್ಸು ನಮಗೆ ಕಲ್ತ್ಕೋತೀವಿ. ಸೊ ಎಲ್ಲ ಸಬ್ಜೆಕ್ಟ್ಸಲ್ಲೂ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸಲ್ಲಿ 5 ಮಾಡಲ್ಸ್ ಇರ್ತಾರೆ. ಸೊ ಇಂಡಿವಿಜುವಲ್ ಒಂದೊಂದು ಮಾಡಲೂ ಒಂದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ಸು ಮತ್ತು ಡಿಫ್ರೆಂಟ್ ಟೆಕ್ನಾಲಜಿನ ಕಲಿತಾ ಹೋಗ್ತೀವಿ. ಸೊ ಈ 5 ಮಾಡಲನ್ನು ನಮಗೆ ಕ್ವಶನ್ ಪೇಪರ್ಸು ಜನರೇಟ್ ಮಾಡ್ತಾರೆ. ಅದರಲ್ಲಿ ನಾವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಏನಂತಂದರೆ ಎಸೆನ್ಷಿಯಲ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ. ಸೊ ಈ ಸಬ್ಜೆಕ್ಟ್ಸಲ್ಲಿ ನಮಗೆ ಟೋಟಲಿ 11 ಸಬ್ಜೆಕ್ಟ್ಸು. ಈ 11 ಸಬ್ಜೆಕ್ಟ್ಸು ನಮಗೆ ವಾಟ್ ರಿಲೇಟೆಡ್ ಟು ದ ಕಂಪ್ಯೂಟರ್ ಸೈನ್ಸ್, ರೈಟ್. ಸೊ ಫಸ್ಟ್ ಮಾಡಲಲ್ಲಿ ಏನು, ಡೇಟಾ ಸ್ಟೋರೇಜ್. ಈ ಡೇಟಾ ಸ್ಟೋರೇಜ್ ಎಲ್ಲಿ ಬರುತ್ತೆ ನಮಗೆ? ಕಂಪ್ಯೂಟರ್ ಆರ್ಗನೈಸೇಷನ್ಸು. ಸೊ ಆರ್ ಮೇ ಬಿ ಕಂಪ್ಯೂಟರ್ ಆರ್ಗನೈಸೇಷನ್ಸು, ಬಿಟ್ಸ್ ಆ್ಯಂಡ್ ದೇರ್ ಸ್ಟೋರೇಜು, ಮೇನ್ ಮೆಮೊರಿ, ಮಾಸ್ ಸ್ಟೋರೇಜು, ರೆಪ್ರೆಸೆಂಟೇಷನ್ ಇನ್ಫಾರ್ಮೇಷನು, ಬಿಟ್ ಪ್ಯಾಟ್ರನ್ಸು, ಬೈನರಿ ಸಿಸ್ಟಮು, ಸ್ಟೋರಿಂಗ್ ಇಂಟಿಜರ್ಸು ಆ್ಯಂಡ್ ಸ್ಟೋರಿಂಗ್ ಫ್ರ್ಯಾಕ್ಷನ್ಸು. ಸೊ ಅಂತಂದರೆ ಆ ಇನ್ಫಾರ್ಮೇಷನ್ ಎಲ್ಲಿ ಸ್ಟೋರ್ ಮಾಡ್ತೀವಿ, ಯಾವ ಥರ ಸ್ಟೋರ್ ಮಾಡ್ತೀವಿ. ಮೇನ್ ಮೆಮೊರಿ ಅಂತ ಬರುತ್ತೆ, ಮಾಸು ಸ್ಟೋರೇಜು, ಸೆಕೆಂಡರಿ ಮೆಮೊರಿ ಅಂತ ಬರುತ್ತೆ. ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಬಿಟ್ಸ್ನ, ಬೈನರಿ ಸಿಸ್ಟಮು, 0s 1s ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಯಾವ ಥರ ಈ ಇನ್ಫಾರ್ಮೇಷನ್ನ ನಾವು ಸ್ಟೋರೇಜ್ ಮಾಡ್ತೀವಿ, ಅದನ್ನೆಲ್ಲ ಇಲ್ಲಿ ಕಲಿತೀವಿ.
ಸೊ ನೆಕ್ಸ್ಟ್ ಡೇಟಾ ಮ್ಯಾನಿಪುಲೇಷನ್. ಈ ಡೇಟಾ ಮ್ಯಾನಿಪುಲೇಷನ್ ಕಂಪ್ಯೂಟರ್ ಆರ್ಕಿಟೆಕ್ಚರಲ್ ಅಂತ ಸಬ್ಜೆಕ್ಟ್ ಇದೆ ಕಂಪ್ಯೂಟರ್ ಸೈನ್ಸಲ್ಲಿ. ಅದರಲ್ಲಿ ಯಾವ ಥರ ಕಂಪ್ಯೂಟರ್ ಆರ್ಕಿಟೆಕ್ಚರ್, ಏನು ಇನ್ಪುಟ್ಟು ಔಟ್ಪುಟ್ಟು ಯಾವ ಥರ ಪ್ರೋಸೆಸ್ ಆಗುತ್ತೆ, ಮೆಮೊರಿ ಎಲ್ಲಿಂದ ಬರುತ್ತೆ, ಅದನ್ನೆಲ್ಲ ಇಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಮೆಷಿನ್ ಲರ್ನಿಂಗ್, ಮೆಷಿನ್ ಲ್ಯಾಂಗ್ವೇಜು. ಸೊ ಈಗ ನಾವು ಏನೇ ಒಂದು ಇನ್ಪುಟ್ ಕೊಟ್ಟರು ಸೊ ನಮಗೆ ಏನಾಗುತ್ತೆ, ಸಿಸ್ಟಮ್ ಅರ್ಥ ಆಗಲ್ಲ. ಸಿಸ್ಟಮ್ ಯಾವ ಥರ ನಾವು ಇನ್ಪುಟ್ ಕೊಡಬೇಕು ಅಂತಂದರೆ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ನು, ಅರ್ಥಮೆಟಿಕ್ ಲಾಜಿಕ್ ಇನ್ಸ್ಟ್ರಕ್ಷನು, ಕಮ್ಯುನಿಕೇಟಿಂಗ್ ವಿತ್ ಅದರ್ ಡಿವೈಸ್, ಒಂದು ಡಿವೈಸಿಂದ ಅದರ್ ಡಿವೈಸ್ಗೆ ಯಾವ ಥರ ಕಮ್ಯುನಿಕೇಟ್ ಆಗುತ್ತೆ. ಸೊ ಇದನ್ನೆಲ್ಲನೂ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೊ ಇದೆಲ್ಲ ಮಾಡಲ್ಸು ಮಾಡ್ಯೂಲ್ 1 ಬರುತ್ತೆ. ಆ್ಯಂಡ್ ದೆನ್ ಇಲ್ಲಿ ಏನಾಗುತ್ತೆ, ಎಲ್ಲ ಚಾಪ್ಟರ್ ಆದಮೇಲೆ ಒಂದೊಂದು ನಮಗೆ ಸಬ್ ಚಾಪ್ಟರ್ಸ್ ಕೊಟ್ಟಿರ್ತಾರೆ. ಅಂದರೆ ಈ ಚಾಪ್ಟರ್ಸ್ ಬಿಟ್ಟು ಬೇರೆ ಚಾಪ್ಟರ್ಸ್ ಏನಾದರೂ ಕೇಳಿದಾಗ ನಮಗೆ ಔಟ್ ಆಫ್ ಸಿಲೆಬಸ್. ಸೊ ಹಾಗಾಗಿ ಚಾಪ್ಟರ್ 1 1.7 1.1 1.7ವರೆಗೂ, ಆ್ಯಂಡ್ ದೆನ್ ಚಾಪ್ಟರ್ 2 2.1 2.5. ಸೊ ಇಷ್ಟು ಎಲ್ಲ ಕಾನ್ಸೆಪ್ಟ್ಸು ಎಷ್ಟು ಅವರಲ್ಲಿ ಕಂಪ್ಲೀಟ್ ಮಾಡಬೇಕು, ನಮಗೆ 8 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಮಾಡ್ಯೂಲ್ 2. ಈ ಮಾಡ್ಯೂಲ್ 2 ಡಿಸ್ಕಷನ್ ವಿತ್ 2 ಡಿಫ್ರೆಂಟ್ ಸಬ್ಜೆಕ್ಟ್ಸ್. ಏನೋ ಫಸ್ಟ್ ಸಬ್ಜೆಕ್ಟು ಆಪರೇಟಿಂಗ್ ಸಿಸ್ಟಮು, ಅಲ್ಗಾರಿದಮ್ಸ್. ಸೊ ಈಗ ಆಪರೇಟಿಂಗ್ ಸಿಸ್ಟಮಲ್ಲಿ ಏನು ಕಲಿತೀವಿ, ಹಿಸ್ಟ್ರಿ ಆಫ್ ಆಪರೇಟಿಂಗ್ ಸಿಸ್ಟಮು, ಅಂದರೆ ಯಾವಾಗ ಆಪರೇಟಿಂಗ್ ಸಿಸ್ಟಮು ಸ್ಟಾರ್ಟ್ ಆಯಿತು, ಯಾವುದು ಓಲ್ಡರ್ ವರ್ಷನ್ನೇ ಅದು, ಆಮೇಲೆ ಅಪ್ಡೇಷನ್ ಆಗ್ತಾ ಏನೇನು ಚೇಂಜಸ್ ಆಯಿತು ಅದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಆರ್ಕಿಟೆಕ್ಚರು. ಸೊ ಈಗ ಎಲ್ಲ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ಗೆ ನಮಗೆ ಆಪರೇಟಿಂಗ್ ಸಿಸ್ಟಮ್ಸ್ ಇರುತ್ತೆ. ಒಂದು ಕ್ಯಾಲ್ಕುಲೇಟರಿಂದ ಹೇಳ್ಬೋದು, ಒಂದು ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಮಿಷಿನ್ವರೆಗೂ ನಮಗೆ ಸ್ಮಾಲ್ ಆಪರೇಟಿಂಗ್ ಸಿಸ್ಟಮ್. ಕೋಆರ್ಡಿನೇಟಿಂಗ್ ದ ಮೆಷಿನ್ ಆಕ್ಟಿವಿಟೀಸು, ಹ್ಯಾಂಡ್ಲಿಂಗ್ ಕಂಪಿಟೇಷನ್ ಆಫ್ ಅಮಾಂಗ್ ದ ಪ್ರೊಸೆಸ್ಸು ಆ್ಯಂಡ್ ದೆನ್ ಸೆಕ್ಯೂರಿಟಿ. ಸೊ ಇಷ್ಟು ಕಾನ್ಸೆಪ್ಟ್ಸು ಅಂದರೆ ಬೇಸಿಕ್ ಆಗಿ ಏನೇನು ಬೇಕೋ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಎಲ್ಲನೂ ಇಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಅಲ್ಗಾರಿದಮ್ಸ್. ದ ಕಾನ್ಸೆಪ್ಟ್ ಆಫ್ ಅಲ್ಗಾರಿದಮ್, ಅಲ್ಗಾರಿದಮ್ ರೆಪ್ರೆಸೆಂಟೇಷನು, ಅಲ್ಗಾರಿದಮ್ ಡಿಸ್ಕವರಿ. ಯಾವುದೇ ಒಂದು ಪ್ರಾಬ್ಲಮ್ ತಗೊಂಡ್ರೆ ನಾವು ಒಂದು ಅಲ್ಗಾರಿದಮ್ ಬರೀಬೇಕು. ಅಲ್ಗಾರಿದಮ್ ಯಾವ ಥರ ರೆಪ್ರೆಸೆಂಟೇಷನ್ ಮಾಡ್ತಾರೆ, ಡಿಫ್ರೆಂಟ್ ಸ್ಟೆಪ್ಸ್. ಸೊ ಇಲ್ಲಿ ಸೆಕೆಂಡ್ ಮಾಡ್ಯೂಲಲ್ಲಿ ಚಾಪ್ಟರ್ 3 ಮತ್ತು ಚಾಪ್ಟರ್ 5.1 ಚಾಪ್ಟರ್ 5.3ವರೆಗೂ ಇರುತ್ತೆ. ಮತ್ತು ಸೆಕೆಂಡ್ ಮಾಡ್ಯೂಲ್ನು ಸಹ ಎಲ್ಲ ಮಾಡ್ಯೂಲ್ನು 8 ಅವರ್ಸ್. ಸೊ ನೆಕ್ಸ್ಟ್ ಥರ್ಡ್ ಮಾಡ್ಯೂಲು ನೆಟ್ವರ್ಕಿಂಗ್ ಆ್ಯಂಡ್ ಇಂಟರ್ನೆಟ್. ಸೊ ಇದು ತುಂಬ ಇಂಪಾರ್ಟೆಂಟು. ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಕ್ಸೆಸ್ ಮಾಡ್ತಾ ಇದ್ದೀವಿ, ಮೊಬೈಲ್ ಯೂಸ್ ಮಾಡ್ತೀವಿ ಅಂತಂದರೆ ನೆಟ್ವರ್ಕು ಮತ್ತು ಇಂಟರ್ನೆಟ್. ನೆಟ್ವರ್ಕ್ ಫಂಡಮೆಂಟಲ್ಸ್, ನೆಟ್ವರ್ಕ್ ಅಂತಂದರೆ ಏನು, ಆ್ಯಂಡ್ ದೆನ್ ಇಂಟರ್ನೆಟ್ಟು ಯಾವ ಥರ ಸ್ಟ್ರಕ್ಚರ್ ಇರುತ್ತೆ, ವರ್ಲ್ಡ್ ವೈಡ್ ವೆಬ್ಬು, ಇಂಟರ್ನೆಟ್ ಪ್ರೋಟೋಕಾಲ್ ಯಾವ್ಯಾವ ಪ್ರೋಟೋಕಾಲ್ ಬೇಕು, ಸೆಕ್ಯೂರಿಟಿ ನಾವು ಏನು ಮಾನಿಟರ್ ಮಾಡಬೇಕು, ಅದನ್ನೆಲ್ಲನೂ ಇಲ್ಲಿ ಡಿಸ್ಕಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ. ಇದು ಒಂದು ಸಪ್ರೇಟ್ ಸಬ್ಜೆಕ್ಟ್ಸು. ಸೈಬರ್ ಮೀನ್ಸ್ ವಾಟ್, ನಾವು ಏನೋ ಒಂದು ಇಂಟರ್ನೆಟಲ್ಲಿ ಸರ್ಚ್ ಮಾಡ್ತಾ ಇರ್ತೀವಿ ಅಥವಾ ನಮ್ಮ ಪರ್ಸನಲ್ ಡೇಟಾ ಅದನ್ನೆಲ್ಲ ಪ್ರೊಟೆಕ್ಷನ್ ಆಗಬೇಕು. ಸೊ ಓವರ್ವ್ಯೂ ವಾಟ್ ಈಸ್ ಸೈಬರ್ ಸೆಕ್ಯೂರಿಟಿ, ಬ್ರೀಫ್ ಹಿಸ್ಟ್ರಿ ಆಫ್ ಸೈಬರ್ ಸೆಕ್ಯೂರಿಟಿ ಇವೆಂಟ್ಸು, ಬೇಸಿಕ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಮಾಡಲು, ಸೈಬರ್ ಹೈಜೆನಿಕ್ಕು, ಟೀಮ್ಸ್ ಇನ್ ಸೈಬರ್ ಸೆಕ್ಯೂರಿಟಿ. ಸೊ ಇದೆಲ್ಲ ಕಾನ್ಸೆಪ್ಟ್ಸು ನಮಗೆ ಸೈಬರ್ ಸೆಕ್ಯೂರಿಟಿಗೆ ರಿಲೇಟೆಡ್. ನೆಕ್ಸ್ಟ್ ಎಥಿಕಲ್ ಇಶ್ಯೂಸ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಅಂದರೆ ನಾವು ಟೆಕ್ನಾಲಜಿ ಎಲ್ಲಿವರೆಗೂ ಯೂಸ್ ಮಾಡಬೇಕು, ಅಡ್ವಾಂಟೇಜಸ್ ಆಗಿ ಯೂಸ್ ಮಾಡಬೇಕು. ಆ ಅಡ್ವಾಂಟೇಜ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೆಗೆಟಿವ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡಬಾರ್ದು. ಸೊ ಇಲ್ಲಿ ಓನರ್ಶಿಪ್ ರೂಲ್ಸು, ಎಥಿಕ್ಸ್ ಆ್ಯಂಡ್ ಆನ್ಲೈನ್ ಕಂಟೆಂಟ್. ಎಥಿಕ್ಸ್ ಇರಬೇಕು. ಯಾವುದೇ ಒಂದು ಅಪ್ಲಿಕೇಶನ್ಸ್ನ ನಾವು ಯೂಸ್ ಮಾಡ್ತೀವಿ, ಅಪ್ಲೈ ಮಾಡ್ತೀವಿ, ನಮಗೆ ಎಥಿಕ್ಸ್ ಇರಬೇಕು. ನೆಕ್ಸ್ಟ್ ಮಾಡ್ಯೂಲ್ 4 ಸಾಫ್ಟ್ವೇರ್ ಇಂಜಿನಿಯರಿಂಗ್. ಸೊ ಈಗ ಬಿಗಿನಿಂಗ್ ಹೇಳಿದಾಗೆ, ಸೊ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಒಂದು ಇಂಜಿನಿಯರಿಂಗ್ ಡಿಸಿಪ್ಲಿನು. ಅಂದರೆ ನಾವು ನನ್ನ ಇಷ್ಟ ಬಂದಾಗೆ ನಾವು ಸಾಫ್ಟ್ವೇರ್ನ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ಅದರದ್ದೇ ಆದ ಒಂದು ಮಾಡಲು ಪ್ರೊಸೀಜರ್ಸ್ ಎಲ್ಲ ಇರ್ತವೆ. ಸೊ ಅದನ್ನೆಲ್ಲ ಫಾಲೋಅಪ್ ಮಾಡಿಕೊಂಡು ನಾವು ಬೆಸ್ಟ್ ಡಿಸಿಪ್ಲಿನ್ನ ಕಲಿಬೇಕು. ಸೊ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ಸ್, ಸಾಫ್ಟ್ವೇರ್ ಲೈಫ್ ಸೈಕಲ್ಸು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮೆಥಡಾಲಜೀಸು, ಮಾಡ್ಯುಲಾರಿಟಿ, ಟೂಲ್ಸ್ ಆಫ್ ದ ಟ್ರೇಡು. ಸೊ ಇಲ್ಲಿ ಯಾವುದಾದ್ರು ಬೇಸಿಕ್ ಡಿಸಿಪ್ಲಿನ್ಸು, ಯಾವುದಾದ್ರು ಮಾಡಲ್ಸು, ವಾಟರ್ ಫಾಲ್ ಮಾಡಲ್ ಅಂತ ಬರುತ್ತೆ, ಆ್ಯಂಡ್ ದೆನ್ ಅದು ಸ್ಪಿರಿಯಲ್ಸ್ ಮಾಡಲ್ಸ್ ಅಂತ ಬರುತ್ತೆ. ಸೊ ಅದನ್ನೆಲ್ಲ ಕರಿತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟು ಡೇಟಾಬೇಸ್ ಫಂಡಮೆಂಟಲ್ಸು, ರ್ಯಾಷನಲ್ ಮಾಡಲ್. ಸೊ ನಮ್ಮದು ಯೂಸರ್ ಏನು ನೇಮ್ಸು, USNಸು, ಆ್ಯಂಡ್ ದೆನ್ ಎನಿ ಡೇಟಾನ ನಾವು ಎಲ್ಲಿ ಸೇವ್ ಮಾಡ್ತೀವಿ, ಡೇಟಾಬೇಸಲ್ಲಿ ಸೇವ್ ಮಾಡ್ತೀವಿ. ಆ ಡೇಟಾಬೇಸಲ್ಲಿ ಎಷ್ಟೊಂದು ಲ್ಯಾಕ್ಸ್ ಆಫ್ ಕ್ರೋರ್ಸ್ ಆಫ್ ಡೇಟಾ ಇರುತ್ತೆ ನಮ್ಮ ಮೆಂಬರ್ಸ್ದು. ಅದನ್ನೆಲ್ಲ ಯಾವ ಥರ ರಿಟ್ರೀವ್ ಮಾಡಬೇಕು ಅದನ್ನೆಲ್ಲ ಈ ಡೇಟಾಬೇಸ್ ಸಿಸ್ಟಮಲ್ಲಿ ಕಲಿತೀವಿ. ಸೊ ನೆಕ್ಸ್ಟ್ ಮಾಡ್ಯೂಲ್ 5 ಇಂಟ್ರೊಡಕ್ಷನ್ ಟು HTML ಆ್ಯಂಡ್ ದೆನ್ ವೆಬ್ಸೈಟ್ ಡೆವಲಪ್ಮೆಂಟು. ಇಲ್ಲೇನು HTML ಮತ್ತು ವೆಬ್ಸೈಟ್ ಡೆವಲಪ್ಮೆಂಟು ಎರಡೂ ಕಂಬೈನ್ ಮಾಡಿ ನಮಗೆ ಒಂದೇ ಮಾಡಲಲ್ಲಿ ಇಟ್ಟಿದ್ದಾರೆ.
HTML, ಕ್ಯಾಸ್ಕೇಡಿಂಗ್ ಸ್ಟೈಲ್ಸು, CSS, ವೆಬ್ಸೈಟ್ ಡಿಸೈನು, ಸ್ಟೋರಿ ಬೋರ್ಡಿಂಗು, ಸ್ಟ್ರಕ್ಚರ್ ಆಫ್ ಎ ವೆಬ್ಸೈಟ್. ಅಂದರೆ ಬೇಸಿಕ್ ಆಗಿ ಏನು ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡೋಕ್ಕೆ ಏನೇನು ಬೇಕು ಅದನ್ನು ಇಲ್ಲಿ ಮಾಡಲ್ ಫೈಲಿ ಕಲಿತೀವಿ. ಸೊ ನೆಕ್ಸ್ಟ್ ಲಾಸ್ಟ್ ಸಬ್ಜೆಕ್ಟು ಕಂಪ್ಯೂಟರ್ ಗ್ರಾಫಿಕ್ಸ್. ಕಂಪ್ಯೂಟರ್ ಗ್ರಾಫಿಕ್ಸ್ ಯಾವುದೇ ಒಂದು ಮೊಬೈಲ್ ಓಪನ್ ಮಾಡಲಿ, ಲ್ಯಾಪ್ಟಾಪ್ ಓಪನ್ ಮಾಡಲಿ, ನಮಗೆ ಗ್ರಾಫಿಕ್ಸ್ ಬರುತ್ತೆ. ಐಕಾನ್ಸು, ಬ್ಯಾಕ್ಗ್ರೌಂಡು ಇದೆಲ್ಲ ಬರುತ್ತೆ. ಸೊ ಸ್ಕೋಪ್ ಆಫ್ ಕಂಪ್ಯೂಟರ್ ಗ್ರಾಫಿಕ್ಸ್, ಓವರ್ವ್ಯೂ ಆಫ್ 3D ಗ್ರಾಫಿಕ್ಸ್, ಮಾಡೆಲಿಂಗು, ರೆಂಡರಿಂಗು. ಸೊ ಇಷ್ಟು ಕಾನ್ಸೆಪ್ಟ್ಸು ನಾವು ಕಂಪ್ಯೂಟರ್ ಗ್ರಾಫಿಕ್ಸಲ್ಲಿ ಕಲಿತೀವಿ. ಸೊ ಈ 5 ಮಾಡಲ್ಸು ನಮಗೆ ವೆರಿ ಬೇಸಿಕ್. ನಾನು ಹೇಳ್ದಲ್ಲ 11 ಅಥವಾ 12 ಸಬ್ಜೆಕ್ಟ್ಸ್ನ ದೇ ಆರ್ ಮೇಕಿಂಗ್ ಎಸ್ ಎ ಸಿಂಗಲ್ ಸಬ್ಜೆಕ್ಟ್. ಸೊ ಇವೆರಡು ಟೆಕ್ಸ್ಟ್ ಬುಕ್ಕಲ್ಲಿಂದ ನಾವು ಓದಬೇಕು. ಆ್ಯಂಡ್ ದೆನ್ ಎಲ್ಲ ಟೆಕ್ಸ್ಟ್ ಬುಕ್ಸಲ್ಲಿ ಯಾವ್ಯಾವ ಚಾಪ್ಟರ್ಸ್ ಇದ್ದಾವೆ ಅಂತ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಆಲ್ರೆಡಿ. ಸೊ ಈ ರೆಫರೆನ್ಸ್ ಬುಕ್ಸ್ ಇರ್ತವೆ. ಆ್ಯಂಡ್ ದೆನ್ ವೆಬ್ಸೈಟ್ ಆ್ಯಂಡ್ ದೆನ್ ವಿಡಿಯೋ ಲೆಕ್ಚರ್ಸ್ ಇರ್ತವೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಥ್ರೂ ಇಟ್ ಆ್ಯಂಡ್ ದೆನ್ ವಿ ಕ್ಯಾನ್ ಲರ್ನ್. ಸೊ ಆ್ಯಂಡ್ ದೆನ್ ನಾವೇನು ಕಂಟೆಂಟ್ ಡೆಲಿವರಿ ಮೆಥಡ್ಸ್ ಯಾವ್ಯಾವ್ದು ಯೂಸ್ ಮಾಡೋದು, ಫ್ಲಿಪ್ಡ್ ಕ್ಲಾಸ್ ರೂಮು, ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗು, ಕೇಸ್ ಬೇಸ್ಡ್ ಲರ್ನಿಂಗು, ಸಿಮ್ಯುಲೇಷನ್ಸು, ವರ್ಚುವಲ್ ಲ್ಯಾಬ್ಸು, ಆ್ಯಂಡ್ ದೆನ್ ಪ್ರೆಸೆಂಟೇಷನ್ಸು, ಚಾಟ್ ಆನ್ ಬೋರ್ಡು ಯಾವುದೇ ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ಟೀಚ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಸೆಸ್ಮೆಂಟ್ ಸ್ಟ್ರಕ್ಚರ್. ಈಗ ಈ ಸಬ್ಜೆಕ್ಟು ಸ್ಟಡಿ ಮಾಡಿದ್ದೀವಿ, ಈ ಸಬ್ಜೆಕ್ಟ್ ಓದ್ತಾ ಇದ್ದೀವಿ, ಅದರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ನಮಗೆ ಯಾವ್ದಾವ್ದಕ್ಕೆ ಇರುತ್ತೆ, ಇಂಟ್ರನ್ನು CI ಎಷ್ಟು ಮಾರ್ಕ್ಸ್ ಇರುತ್ತೆ, SE ಎಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಸೊ ದ ಅಸೆಸ್ಮೆಂಟ್ ಇನ್ ಈಚ್ ಕೋರ್ಸ್ ಇಸ್ ಡಿವೈಡ್ ಈಕ್ವಲಿ ಬಿಟ್ವೀನ್ ಅ ಕಂಟಿನ್ಯೂಸ್ ಇಂಟರ್ನಲ್ ಎವ್ಯಾಲ್ಯೂಯೇಷನ್ ಅಂದರೆ CIE ಆ್ಯಂಡ್ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ SEE. ಇಂಟರ್ನಲ್ ಎವ್ಯಾಲ್ಯೂಯೇಷನ್ಸು ಬಿಫೋರ್ ದ ಎಕ್ಸಾಮ್ಸು ಏನು ಸ್ಟೆಪ್ಸು ಗೈಡ್ಲೈನ್ಸ್ ಇರುತ್ತೆ ಅದನ್ನು ಫಾಲೋ ಮಾಡ್ತೀವಿ. ನಿಮಗೆ 3 ಇಂಟರ್ನಲ್ಸ್ ಮಾಡ್ತಾರೆ, ಕಂಟಿನ್ಯೂಸ್ ಇಂಟರ್ನಲ್ ಎವ್ಯಾಲ್ಯೂಯೇಷನು. ಆ 3ರಲ್ಲೂ ನಾವು ಅವರೇಜ್ ಆಫ್ 3 ತಗೊತೀವಿ. ಆ್ಯಂಡ್ ದೆನ್ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ಸು 3 hours ಎಕ್ಸಾಮಿನೇಷನ್ ಬರಿತೀವಿ. ಆ್ಯಂಡ್ ದೆನ್ ವಿಚ್ ವಿಲ್ ಕ್ಯಾರಿ ಆನ್ ದ 50 ವೇಟೇಜ್, 50% ಆಫ್ ದ ವೇಟೇಜ್. 100 ಮಾರ್ಕ್ಸ್ಗೆ ಕಂಡಕ್ಟ್ ಆಗುತ್ತೆ, ಬಟ್ ಲಾಸ್ಟಲ್ಲಿ ಅದು 50%ಗೆ ರಿಡ್ಯೂಸ್ ಆಗುತ್ತೆ. ಟು ಕ್ವಾಲಿಫೈ ಆ್ಯಂಡ್ ಬಿಕಮ್ ಎಲಿಜಿಬಲ್ ಟು ಅಪಿಯರ್ ಫಾರ್ SE ಅಂದರೆ ನಾವು ಎಕ್ಸಾಮ್ಗೆ ಅಪಿಯರ್ ಆಗಬೇಕು ಅಂತಂದರೆ ನಮ್ಮ CIE ಎಷ್ಟು ಮಾರ್ಕ್ಸ್ ಇರಬೇಕು. ಸೊ ಸ್ಟೂಡೆಂಟ್ ಮಸ್ಟ್ ಬಿ ಸ್ಕೋರ್ ಅಟ್ಲೀಸ್ಟ್ 40% ಆಫ್ ಎ 50. ಅಂದರೆ 50 ಮಾರ್ಕ್ಸಲ್ಲಿ ನಮಗೆ 40% ಬರಬೇಕು. ಎಷ್ಟು ಬರಬೇಕು ಮಿನಿಮಮ್ ಮಾರ್ಕ್ಸು? 20 ಮಾರ್ಕ್ಸು. ಈಗೇನಾದರೂ CIE ಮಾರ್ಕ್ಸು ನನಗೆ 15 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಸೊ 15 ಮಾರ್ಕ್ಸ್ ಕೊಟ್ಟರೆ ನೀವು ಎಕ್ಸಾಮ್ ಬರೆಯೋಕ್ಕೆ ಚಾನ್ಸ್ ಇಲ್ಲ. ಆ್ಯಂಡ್ ದೆನ್ ಟು ಪಾಸ್ ದ SE ಅಂದರೆ ಎಕ್ಸ್ಟರ್ನಲ್ ಎಕ್ಸಾಮಿನೇಷನ್ ಸ್ಟೂಡೆಂಟ್ ಮಸ್ಟ್ ಸ್ಕೋರ್ ಅಟ್ಲೀಸ್ಟ್ 35% ಆಫ್ ಎ 50 ಮಾರ್ಕ್ಸ್. ಅಂದರೆ 50ಲಿ 35 ಮಾರ್ಕ್ಸ್ ಅಂತ ಪರ್ಸೆಂಟೇಜ್ ಅಂತಂದರೆ 18 ಮಾರ್ಕ್ಸ್. ನಾವು ಎಕ್ಸ್ಟರ್ನಲ್ ಎಕ್ಸಾಮಲ್ಲಿ 50 ಮಾರ್ಕ್ಸ್ಗೆ 18 ಮಾರ್ಕ್ಸು ಮಿನಿಮಮ್ ಬರಲೇಬೇಕು. ಆಮೇಲೆ ಸೊ ಆ್ಯಂಡ್ ದೆನ್ ಇನ್ ದ ಅಬೋವ್ ಸ್ಟೂಡೆಂಟ್ ಈಸ್ ಕನ್ಸಿಡರ್ಡ್ ಟು ಹ್ಯಾವ್ ಅ ಪಾಸ್ಡ್ ಆಫ್ ದ ಕೋರ್ಸ್ ಪ್ರೊವೈಡ್ ದಟ್ ಕಾಂಬಿನೇಷನ್ ಟೋಟಲ್ CIE ಆ್ಯಂಡ್ ದೆನ್ SE ಅಟ್ಲೀಸ್ಟ್ 40 ಔಟ್ ಆಫ್ 100. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಓಕೆ ಮಿನಿಮಮ್ ಮಾರ್ಕ್ಸ್ ತಗೊತೀನಿ. ಏನು CIE ಮಾರ್ಕ್ಸ್ 20 ತಗೊಂಡಿರ್ತೀನಿ, ಆ್ಯಂಡ್ ದೆನ್ SE ಮಾರ್ಕ್ಸ್ 18 ತಗೊಂಡಿರ್ತೀನಿ. ಸೊ ಏನು ಇಲ್ಲೂ ಮಿನಿಮಮ್ಮು, ಇಲ್ಲೂ ಮಿನಿಮಮ್ಮು. ಬಟ್ ಏನಾಗುತ್ತೆ ಎಕ್ಸಾಮಲ್ಲಿ ಏನಾದರೂ ನಾವು 40 ಮಾರ್ಕ್ಸು ಬರಲಿಲ್ಲ ಅಥವಾ ಇಂಟರ್ನಲ್ ಎಕ್ಸ್ಟರ್ನಲ್ ಎರಡೂ ಸೇರಿ ನಮಗೆ 40 ಮಾರ್ಕ್ಸ್ ಬರಲಿಲ್ಲ ಅಂತಂತಂದರೆ ರೈಟ್, ಸೊ ನಾವು ಫೇಲ್ ಆಗಿಬಿಡ್ತೀವಿ. ಹಾಗಾಗಿ 100 ಮಾರ್ಕ್ಸ್ಗೆ ನಮಗೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎರಡೂ ಸೇರಿ 40 ಮಾರ್ಕ್ಸ್ ಬರಲೇಬೇಕು. ನೆಕ್ಸ್ಟ್ ಕಂಟಿನ್ಯೂಸ್ ಕಂಪ್ರೆನ್ಸಿವ್ ಅಸೆಸ್ಮೆಂಟು ಅಂದರೆ CIE ಅಂತ ಏನು ಹೇಳಿದೆ. ಸೊ CCA ವಿಲ್ ಬಿ ಕಂಡಕ್ಟೆಡ್ ಫಾರ್ ಟೋಟಲ್ 25 ಮಾರ್ಕ್ಸ್. ನಮಗೆ CIE ಮಾರ್ಕ್ಸು 50 ಮಾರ್ಕ್ಸ್ಗಿದೆ, ಅದರಲ್ಲಿ 25 ಮಾರ್ಕ್ಸು ನಾವು ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಇಟ್ ಈಸ್ ರೆಕಮೆಂಡೆಡ್ ಟು ಇನ್ಕ್ಲೂಡ್ ದ ಮ್ಯಾಕ್ಸಿಮಮ್ 2 ಲರ್ನಿಂಗ್ ಆಕ್ಟಿವಿಟೀಸ್ aimed at the enhancing the holistic development of a students. So these activities should align with the course objective and promote higher order thinking application based learning. ಸೊ ನಾವು ಮಿನಿಮಮ್ ಆಗಿ 2 ಮಾಡ್ಬೋದು ಅಥವಾ 3 ಮಾಡ್ಬೋದು. ಆ್ಯಂಡ್ ದೆನ್ ಸೆಲ್ಫ್ ಸ್ಟಡಿ ಫಾರ್ ಲರ್ನಿಂಗ್ ಆಕ್ಟಿವಿಟಿ ನಾಟ್ ಫಾರ್ SE ಅಂದರೆ ನಮ್ಮಷ್ಟಕ್ಕೆ ನಾವೇ ಓದ್ಕೊಳ್ಳೋಂಥ ಕಾನ್ಸೆಪ್ಟ್ಸು, ಫೈಲ್ ಮ್ಯಾನೇಜ್ಮೆಂಟು, ವರ್ಡ್ ಪ್ರೊಸೆಸರು, ಇಂಟ್ರೊಡಕ್ಷನ್ ಟು ಸ್ಪ್ರೆಡ್ಶೀಟು, ಇಂಟ್ರೊಡಕ್ಷನ್ ಟು ಪ್ರೆಸೆಂಟೇಷನ್ ಅಪ್ಲಿಕೇಶನ್ಸು, ಇವೆಲ್ಲನೂ ಸೆಲ್ಫ್ ಲರ್ನಿಂಗು. ಸೊ ನೆಕ್ಸ್ಟು CIE ಕಂಟಿನ್ಯೂಸ್ ಇಂಟರ್ನಲ್ ಎವ್ಯಾಲ್ಯೂಯೇಷನ್ಸಲ್ಲಿ ನಮಗೆ 50 ಮಾರ್ಕ್ಸ್ ಇರುತ್ತೆ. ಸೊ 25 ಮಾರ್ಕ್ಸ್ ಎಲ್ಲಿ ಬಂತು, ನಮಗೆ ಟೆಸ್ಟ್ ಮಾಡೋದು ಬರೋದು ಅದರಲ್ಲಿ ಎಷ್ಟು ಬರುತ್ತೋ ನಮಗೆ 25 ಬರುತ್ತೆ. ಸೊ ಇನ್ನು 25 ಮಾರ್ಕ್ಸು ಯಾವ ಥರ ಎವ್ಯಾಲ್ಯೂಯೇಷನ್ ಮಾಡ್ತಾರೆ, ಲರ್ನಿಂಗ್ ಆಕ್ಟಿವಿಟೀಸ್ ಅಂದರೆ ಎಕ್ಸ್ಟರ್ನಲ್ಲೇ ನಮಗೆ ಲ್ಯಾಬ್ ಇರಲ್ಲ, ಬಟ್ ನಮಗೆ ಕೆಲವೊಂದು ಆಕ್ಟಿವಿಟೀಸ್ ಕೊಟ್ಟಿರ್ತಾರೆ. ಅಂದರೆ ಯಾವ ಥರ ಪ್ರಾಕ್ಟಿಕಲ್ ಅಸೈನ್ಮೆಂಟು, ಒಬ್ಬೊಬ್ಬರು ಸ್ಟೂಡೆಂಟ್ಸು ಒಂದೊಂದು ಆಕ್ಟಿವಿಟಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಸ್ಟೂಡೆಂಟ್ ಮಸ್ಟ್ ಡೆಮಾನ್ಸ್ಟ್ರೇಟ್ ದ ಸೊಲ್ಯೂಷನ್ ಟು ದ ಕೋರ್ಸ್ ಇನ್ಸ್ಟ್ರಕ್ಟರ್ ಆ್ಯಂಡ್ ಸಬ್ಮಿಟ್ ದ ರೆಕಾರ್ಡ್ ಕಂಟೈನಿಂಗ್ ಮೆಥಡ್ಸ್, ಪ್ರೋಗ್ರಾಮ್ಸ್, ಡಾಕ್ಯುಮೆಂಟ್ ಆ್ಯಂಡ್ ರಿಸಲ್ಟ್ಸ್ ಔಟ್ಪುಟ್.
ಸೊ ಈಗ ಸ್ಟೂಡೆಂಟ್ ಅವರು ಡೆಮಾನ್ಸ್ಟ್ರೇಷನ್ ಮಾಡಬೇಕು ಸೊಲ್ಯೂಷನ್ಸು. ನಾವು ಏನು ನಿಮಗೆ ಫ್ಯಾಕಲ್ಟಿ ಅಸೈನ್ ಆಗಿರ್ತಾರೋ ಅವರು ಕೋರ್ಸ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಆ್ಯಂಡ್ ದೆನ್ ಅದಕ್ಕೆ ರಿಲೇಟೆಡ್ ಆಗಿಂತ ಡಾಕ್ಯುಮೆಂಟ್ಸು ರೆಕಾರ್ಡ್ಸು ಇವೆಲ್ಲ ನೀವು ಸಬ್ಮಿಷನ್ ಮಾಡಬೇಕಾಗುತ್ತೆ. ಕೋರ್ಸ್ ಇನ್ಸ್ಟ್ರಕ್ಷನ್ ಮಸ್ಟ್ ಎವ್ಯಾಲ್ಯೂಯೇಟ್ ದ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಆಸ್ ಪರ್ ರೂಬ್ರಿಕ್ಸ್. ಅಂದರೆ ರೂಬ್ರಿಕ್ಸ್ ಅಂದರೆ ಆಲ್ರೆಡಿ ನಾವು ಯಾವ್ದ್ರ ಮೇಲ್ಗಡೆ ನಿಮಗೆ ಅಸೆಸ್ಮೆಂಟ್ ಮಾಡಬೇಕು, ಮಾರ್ಕ್ಸ್ ಹಾಕಬೇಕು ಅನ್ನೋದು ಕೊಟ್ಟಿರ್ತಾರೆ, ಆ ರೂಬ್ರಿಕ್ಸ್ ಮೇಲ್ಗಡೆ ನಾವು ನಿಮಗೆ ಮಾರ್ಕ್ಸ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಪ್ರಾಬ್ಲಮ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಕ್ರಿಯೇಟ್ ಎ ಫೈಲ್ಸ್ ಆಫ್ ಎ ಸ್ಪೆಸಿಫಿಕ್ ಟೈಪ್ಸು, ವರ್ಡ್ ಡಾಕ್ಯುಮೆಂಟ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಆ್ಯಂಡ್ ದೆನ್ ಅಗೇನ್ ವರ್ಡ್ ಡಾಕ್ಯುಮೆಂಟು, ಕನ್ಸಿಡರ್ ದ ಸ್ಟೂಡೆಂಟ್ ನೇಮ್ ಡೇಟಾಬೇಸು, ಆ್ಯಂಡ್ ದೆನ್ ಚಾರ್ಟ್ ಕ್ರಿಯೇಟ್ ಮಾಡೋದು, ಆ್ಯಂಡ್ ದೆನ್ ಅನಲೈಸಿಂಗ್ ಯಾವ ಥರ ಫಿಲ್ಟರ್ನ ಆ್ಯಡ್ ಮಾಡೋದು, ಆ್ಯಂಡ್ ದೆನ್ ಪ್ರೆಸೆಂಟೇಷನ್ ಯಾವ ಥರ ಪ್ರಿಪೇರ್ ಮಾಡೋದು, ಆ್ಯಂಡ್ ದೆನ್ ವೆಬ್ ಪೇಜ್ನ ಪ್ರಿಪೇರ್ ಮಾಡೋದು, ಪರ್ಸನಲ್ ವೆಬ್ಸೈಟ್ನ ಹೋಸ್ಟ್ ಮಾಡೋದು, ಆ್ಯಂಡ್ ದೆನ್ DBM ಡೇಟಾಬೇಸ್ ಮ್ಯಾನೇಜ್ಮೆಂಟ್ MS Accessನ ಯಾವ ಥರ ಯೂಸ್ ಮಾಡೋದು ಅಂತ ಟೋಟಲಿ 10 ಪ್ರೋಗ್ರಾಮ್ಸ್ ಇರ್ತವೆ.